ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ. ಇದರ ಸಂತತಿ ಬಾಳ ಕಡಿಮೆ ಇದೆ. ಯಾಕಪ್ಪ ಅಂದ್ರ ಗ್ರೀನ್ ಪಿಟ್ ವೈಪರ್ ಇರ್ತಲ್ಲ ಅದು ನೋಡಾಕ್ ಸೇಮ್ ಇರ್ತಾವ. ಗ್ರೀನ್ ಪಿಟ್ ವೈಪರ್ ಅಂತ ಹೇಳಿ ಮತ್ತೆ ಇದ ನೋಡಾಕ್ ನಾಗರ ಹಾವ್ ತರ ಕಾಣ್ತಾವ. ಕನ್ಫ್ಯೂಸ್ ಮಾಡ್ಕೊಂಡ್ ಏನ್ ಮಾಡ್ತಾರ ಹೊಡೆದು ಕೊಲ್ತಾರ. ಹಿಂಗಾಗಿ ಇವ ಹೊಡೆದ ಕೊಂದ್ ಇದ್ರ ಸಂತತಿ ಐತಲ್ಲ ಬಾಳ ಅಂದ್ರ ಬಾಳ ಕಡಿಮೆ ಬಿಟ್ಟೈತೆ. ಎಲ್ರಿಗೂ ನಮಸ್ಕಾರ. ತೊಡಕಟ್ಟಿ ಒಳಗ ಒಂದು ಹಾವು ಹಿಡಿಯಕ್ ಬಂದಿವಿ. ನಾವ್ ಹಿಡಿದ 2149ನೇ ಹಾವ. ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಐತಿ. ನಮ್ಮ ಬಹಳ ಆತ್ಮೀಯರಾದಂತ ನಿಂಗಪ್ಪ ಕೊಡ್ಲಿವಾಡ್ ಸರ್ ಅವ್ರ ಮನಿ ಕಡೆ ಹಾವು ಐತಿ. ಕಪ್ಪಿ ನಂಗೆ ಐತದ ತ್ರಾಸ್ ಮಾಡ್ಸಿ ಬಿಡ್ರಿ ಮಗಳು. ಒಂದ್ ನೀರ್ ತುಂಬರ್ರಿ ಒಂದ್ ಇದನ್ನ ಚೀಲ ಬ್ಯಾಟ್ರ ಚೀಲ ಐತ್ರಿ. ಟೊಮೆಟೊ ಮಾಡ್ಕೋದಿರ್ತೀವಿ. ಮಾಡ್ಕೋಬೇಕ್ರಿ ಅದ ನೋಡ್ರಿ. ಇದಕ್ಕ ಕನ್ನಡ ಒಳಗ ಹಸಿರ ಹಾವ್ ಅಂತಾರ, ಇಂಗ್ಲಿಷ್ ಒಳಗ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರ. ಇದಕ್ ವಿಷ ಇರಂಗಿಲ್ಲ, ಇದು ಕಡಿಯೋದು ಇಲ್ಲ, ಮತ್ ಇದಕ್ ವಿಷಾನು ಇರಂಗಿಲ್ಲ. ಇದು ಎಂತಲ್ಲಿ ಇರ್ತೈತಿಪ್ಪ ಅಂದ್ರ ಫುಲ್ ತಂಪು ಪ್ರದೇಶ ಇರ್ತೈತಲ್ಲ, ತಂಪು ಮತ್ತ ಹಸಿರು ಹುಲ್ಲು ಮತ್ತ ಕೊಳಚೆದು ಇರ್ತಾವ, ನೀರಿನ ಕೊಳಚೆದು ಅಲ್ಲಿ ಇರ್ತಾವ. ಒಟ್ಟ ಕಡಿಯಂಗಿಲ್ಲ ಯಾವ್ದೇ ಕಾರಣಕ್ಕ ಹಾವ. ಇದೇನಾಗಿತ್ತಪ್ಪ ಅಂದ್ರ ಕೊಪ್ಪಿ ನುಂಗೈತೆ. ಕೊಪ್ಪಿ ನುಂಗಂಟ್ಲೆ ತ್ರಾಸ ಮಾಡ್ಕೊಳ್ತದ. ಅದ ವಾಂತಿ ಆದ್ಮೇಲೆ ಅಂದ್ರ ವ್ಯಾಮಿಟ್ ಮಾಡ್ಕೊಂಡ್ಮೇಲೆ ಅದ್ ಮತ್ ನಾರ್ಮಲ್ ಸ್ಥಿತಿಗೆ ಬರ್ತೈತೆ. ಅಲ್ಲಿವರೆಗೂ ಬರಂಗಿಲ್ಲ. ಇನ್ನು ಇದು ಮರಿ ಐತೆ. ಇದು ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಐತಲ್ಲ, ಇದ 8ರಿಂದ 10 ವರ್ಷ ಬದುಕಿದೆ. ಇದು ಹಾವ್ ಐತಲ್ಲ ಈಗ 1.5-2 ವರ್ಷದ ಒಳಗೈತಂದ್ರ 2 ವರ್ಷದ ಒಳಗಿನ ಹಾವ್ ಐತೆ. ಇದೈತಲ್ಲ 8ರಿಂದ 10 ವರ್ಷ ಬದುಕೈತೆ. ಇದು ಮೊಟ್ಟೆ ಇಟ್ಟು ಮರಿ ಹಾಕುವಂತ ಹಾವ. ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಐತಲ್ಲ ಮೊಟ್ಟೆ ಇಟ್ಟು ಮರಿ ಹಾಕುವಂತ ಹಾವ. ಒಂದ್ಸಲ ಮೊಟ್ಟೆ ಇಡ್ತಂದ್ರ 10ರಿಂದ 20 ಮೊಟ್ಟೆ ಇಡ್ತೈತಿ. ಮೊಟ್ಟೆ ಇಡ್ತಂದ್ರ 50ರಿಂದ 70 ದಿನ ಬೇಕಾಗೈತಿ. ಇದ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಐತಲ್ಲ ಮರಿ ತೆಗಿಬೇಕಾರ 50ರಿಂದ 70 ದಿನ ಬೇಕಾಗೈತಿ. ಇದ ಕೊಪ್ಪಿನೂ ಇದ್ರಲ್ಲ ಅದಕ್ಕಾಗಿ ಅದಕ್ ಹೋಗಾಕ್ ಬಂದಿಲ್ರಿ. ನೋಡ್ರಿ ಇಂತ ಹಾವ್ ಇರ್ತಲ್ಲ ಇದೇ ತರ ಚಿಲ್ಲ ಆಗ್ಬೇಕು, ಇಲ್ಲಾಂದ್ರೆ ಸಾಯ್ತಾವ ಬೆಚ್ಚಗಿಗೆ. ಹೋಗಿ ಎಂತೆಲ್ಲ ಬಿಡ್ಬೇಕಂದ್ರ ಹಸಿರು ಹಸಿರು ಹುಲ್ಲು ಇರ್ತೈತಲ್ಲ ಮತ್ತ ನೀರ್ ಇರ್ತಲ್ಲ ಫುಲ್ ತಂಪಿದ್ದಲ್ಲಿ ಮಾತ್ರ ಬರ್ತಾವ ಅಂತೆಲ್ಲ ಬಿಡ್ಬೇಕು. ಹಾವಿನೊಳಗ 3 ತರ ಇರ್ತಾವ. ಒಂದ ನೆಲದ ಮ್ಯಾಗ ವಾಸಿಸುವಂತ ಹಾವುಗಳು, ಮತ್ತೆ ಇನ್ನ ನೀರ್ನ್ಯಾಗ ವಾಸಿಸುವಂತ ಹಾವುಗಳು, ಇನ್ನ ಮರದಲ್ಲೇ ವಾಸಿಸುವಂತ ಹಾವುಗಳು. ಅವೆಲ್ಲಿ ವಾಸಿಸ್ತಾವಲ್ಲ ಅಂತಲ್ಲೇ ಓದ್ ಬಿಡ್ಬೇಕು. ಇದ ನೀರು ಮತ್ತು ತಂಪು ಪ್ರದೇಶ ಎಲ್ಲ ಅಲ್ಲಿ ಇರ್ತಾವ ಅಂತಲ್ಲೇ ಓದ್ ಬಿಡ್ಬೇಕು. ಇದನ್ನ ಅಂತ ಬರ್ತಾವ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನೋಡ್ರಿ ಇದೀಗ ತೊಟ್ಟಗಟ್ಟಿ ಒಳಗ ಹಿಡ್ಕೊಂಡ್ ಬಂದಿದ್ದ ಹಸಿರ ಹಾವ. ಇದಕ್ಕ ಕನ್ನಡ ಒಳಗ ಹಸಿರ ಹಾವ ಅಂತಾರ, ಇಂಗ್ಲಿಷ್ ಒಳಗ ಇದಕ್ಕ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರ. ಬಾಳ ದೊಡ್ಡದಾದಂತ ಕಪ್ಪಿ ನುಂಗೈತೆ. ಇದಕ್ಕ ವಿಷ ಇರಂಗಿಲ್ಲ, ಮತ್ತೆ ಇದು ಕಡಿಯೋದು ಇಲ್ಲ, ಮತ್ತೆ ಒಂದ್ ವೇಳೆ ಕಡದ್ರೂ ಏನೂ ಆಗಂಗಿಲ್ಲ. ಇದೇನಪ್ಪಾ ಅಂದ್ರ ಭಾರತ ಮತ್ತು ಆಗ್ನೇಯ ಏಷ್ಯಾಗಳಲ್ಲೇ ಕಂಡು ಬರುವಂತ ಸಾಮಾನ್ಯವಾದಂತ ಹಾವ. ಇದ ಸಾಮಾನ್ಯವಾಗಿ 3 ಫುಟ್ ತನ ಬೆಳಿತೈತೆ. 3 ಫುಟ್ಗಿಂತ ಜಾಸ್ತಿನೂ ಬೆಳಿತೈತೆ. ಇದು ಮೊಟ್ಟೆ ಇಟ್ಟು ಮರಿ ಹಾಕುವಂತ ಹಾವ. ಈ ಹಾವ ಐತಲ್ಲ ಮೊಟ್ಟೆ ಇಟ್ಟು ಮರಿ ಹಾಕುವಂತ ಹಾವ. ಒಂದ್ಸಲ ಮೊಟ್ಟೆ ಇಟ್ಟಂದ್ರ 10ರಿಂದ 20 ಮೊಟ್ಟೆ ಇಡ್ತೈತೆ. 10ರಿಂದ 20 ಮೊಟ್ಟೆ ಇಟ್ಟಂದ್ರ 50ರಿಂದ 70 ದಿನ ಬೇಕಾಕೈತಿ ಮರಿ ತೆಗಿಯಾಕ. ಇದು ಎಂತಲ್ಲೇ ವಾಸ ಮಾಡದೈತಪ್ಪ ಅಂದ್ರ ಇದ್ರ ವಾಸಸ್ಥಳ ಹಸಿರು ಹುಲ್ಲು ಪ್ರದೇಶ ಇರ್ತಾವಲ್ಲ ಅಲ್ಲೇ, ಮತ್ತ ತೇವಾಂಶ ಇರುವ ಪ್ರದೇಶ ಇರ್ತಾವಲ್ಲ ಅಲ್ಲೇ ಇವ ವಾಸ ಮಾಡ್ತಾವ. ಮತ್ತೆ ಇವ್ ಬದುಕೋದು ಕೂಡ ಅಲ್ಲೇ. ಇವನ್ ಹಿಡ್ದಲ್ಲೇ ಈ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರಲ್ಲ ಹಸಿರ ಹಾವ ಯಾರು ಹಿಡಿತಾರಲ್ಲ, ಹಿಡ್ದಾಗ ಇಂತ ತಂಪು ಪ್ರದೇಶ ಇರ್ತಾವಲ್ಲ ಅಂತಲ್ಲೇ ತಂದು ಬಿಡ್ತು ಬರ್ರೆ. ಇಲ್ಲಾಂದ್ರೆ ಇವ್ ಬದುಕಂಗಿಲ್ಲ. ಮತ್ತ ಇದರ ಫೇವ್ರೇಟ್ ಫುಡ್ ಏನಪ್ಪಾ ಅಂದ್ರ ಕಪ್ಪೆ ಮತ್ತು ನೆಲಗಪ್ಪೆ ಇರ್ತಾವಲ್ಲ ಅವುಗಳನ್ನ ತಿಂತೈತೆ. ಈಗ ಐತಲ್ಲ ಇದ ಕಪ್ಪಿ ನುಂಗೈತೆ. ನಮ್ಮ ಸರ್ವ ಮನಿ ಕಡೆ ಸಿಕ್ಕಿತದ ಕಪ್ಪಿ ನುಂಗೈತೆ. ಇದಕ್ಕ ಡೈಜೆಷನ್ ಆಗ್ಬೇಕಾರ ಏನಪ್ಪಾ ಅಂದ್ರ ಇಂತಲ್ ತಂದು ಬಿಟ್ಟು ಬಿಡ್ಬೇಕು, ಇಲ್ಲಾಂದ್ರ ಇವ ತ್ರಾಸ್ ಮಾಡ್ಕೊಂಡ ಸಾಯ್ತಾವ. ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ ಇದರ ಸಂತತಿ ಬಾಳ ಕಡಿಮೆ ಇದೆ. ಯಾಕಪ್ಪ ಅಂದ್ರ ಇವುಗಳನ್ನ ಹೊಡೆದು ಇದು ವಿಷ ಇರಂಗಿಲ್ಲ, ಮತ್ತೆ ಇದು ಕಡಿಯೋದು ಇಲ್ಲ. ಏನ್ ಮಾಡ್ತಪ್ಪ ಜನ ಹೇಳಿ ಇದರ ಗ್ರೀನ್ ಪಿಟ್ ವೈಪರ್ ಇರ್ತಲ್ಲ ಅದು ನೋಡಾಕ್ ಸೇಮ್ ಇರ್ತಾವ. ಗ್ರೀನ್ ಪಿಟ್ ವೈಪರ್ ಅಂತ ಹೇಳಿ ಮತ್ತೆ ಇದ ನೋಡಾಕ್ ನಾಗರ ಹಾವ್ ತರ ಕಾಣ್ತಾವ. ಕನ್ಫ್ಯೂಸ್ ಮಾಡ್ಕೊಂಡ್ ಏನ್ ಮಾಡ್ತಾರ ಹೊಡೆದು ಕೊಲ್ತಾರ. ಹಿಂಗಾಗಿ ಇವ ಹೊಡೆದ ಕೊಂದ್ ಇದ್ರ ಸಂತತಿ ಐತಲ್ಲ ಬಾಳ ಅಂದ್ರ ಬಾಳ ಕಡಿಮೆ ಬಿಟ್ಟೈತೆ. ಅದಕ್ಕೋಸ್ಕರ ಯಾರು ಇದನ್ನ ಕೊಲ್ಲಾಕ್ ಹೋಗ್ಬಾರ್ರ. ಮತ್ತೆ ಇದರಿಂದ ಏನ್ ಉಪಯೋಗ ಐತಪ್ಪ ಅಂದ್ರ ಹೊಲದಲ್ಲಿರುವಂತ ಕೀಟಗಳು ಇರ್ತಾವಲ್ಲ ಅವುಗಳನ್ನೆಲ್ಲಾ ತಿಂತೈತೆ. ಹೊಲದಲ್ಲಿರುವಂತ ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳು ಇರ್ತಲ್ಲ ಅವುಗಳನ್ನೆಲ್ಲಾ ತಿಂದ ರೈತರಿಗೆ ಸಹಕಾರ ಮಾಡಿದೆ. ಅದಕ್ಕೋಸ್ಕರ ಇದರಿಂದ ರೈತರಿಗೆ ಬಾಳ ಅಂದ್ರ ಬಾಳ ಉಪಯೋಗ ಐತಿ. ಮತ್ತೆ ಇದ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಐತಲ್ಲ ಯಾರಿಗೂ ಕಡಿಯಂಗಿಲ್ಲ, ಮತ್ತೆ ಇದ್ರಲ್ಲಿ ಕಡ್ಸ್ಕೊಂಡು ಯಾರು ಸಾಯೋದು ಇಲ್ಲ. ಯಾರು ಹಾವುಗಳನ್ನ ಬಿಡಾಕ್ ಹೋಗ್ಬೇಡ್ರಿ. ಮತ್ತೆ ರಾಮದುರ್ಗ ತಾಲೂಕದಾಗ ಎಲ್ಲೇ ಹಾವುಗಳು ಬಂದವ್ರ ನಮ್ಗೆ ಕಾಲ್ ಮಾಡ್ರೆ ನಾವ್ ಬಂದ್ ರೆಸ್ಕ್ಯೂ ಮಾಡ್ತೇವೆ. ಈಗ ಬಿಡ್ತೇವ್ ನೋಡ್ರಿ.
ಕಪ್ಪಿ ತಿಂದೈತಲ್ಲ ಅದಕ್ಕಾಗಿ ಮೂವ್ಮೆಂಟ್ ಆಗ್ಬೇಕು.